ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಯಾವ ವಿಷಯದ ಬಗ್ಗೆ? ಅತ್ತೆ, ನಿಮ್ಮ ಮಗನಿಗೆ 2ನೇ ಮದುವೆ ಮಾಡೋ ವಿಷಯದ ಬಗ್ಗೆ. ಮೀರಾ ಹತ್ರ ಮದುವೆ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದೆ. ಹೌದಾ? ಏನಂದ್ಲು? ನಾನು ಅವಳ ಹತ್ರ ನೀನು ಅರ್ಜುನ್ ಸರ್ನ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಇದೆಯಾ ಅಂತ ಡೈರೆಕ್ಟ್ ಆಗಿ ಕೇಳಿದಿದ್ರೆ ಅವಳಿಂದಾನು ನೇರವಾಗಿ ಉತ್ತರ ಸಿಕ್ತಿತ್ತೋ ಏನೋ. ಆದ್ರೆ ನನಗೂ ಕಷ್ಟ ಅಲ್ವಾ ಅತ್ತೆ ನೇರವಾಗಿ ಕೇಳೋದು. ಅದಕ್ಕೆ ಒಂದ್ ಕಥೆ ಮೂಲಕ ಹೇಳ್ತಾ ಹೋದೆ. ಅವಳು ಕೇಳ್ತಾ ಹೋದ್ಲು. ಅವಳ ಅಭಿಪ್ರಾಯ ಏನು ಅಂತ ನನಗೆ ಆವಾಗ್ಲೇ ಅರ್ಥ ಆಯ್ತು. 2ನೇ ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ ಅಂತ ಅವಳ ಒಪಿನಿಯನ್. ಸೇವಂತಿ, ಇಷ್ಟು ಸಾಕಲ್ವಾ ನಾವು ಮೀರಾ ಮತ್ತೆ ಅರ್ಜುನ್ ಮದ್ವೆ ವಿಷಯನ ಮುಂದುವರ್ಸೋಕೆ? ನನಗ್ ನಂಬಿಕೆ ಇದೆಯಪ್ಪ, ಮೀರಾ ಖುಷಿಯಿಂದ ಅರ್ಜುನ ಮದುವೆ ಮಾಡ್ಕೊಳಕ್ ಒಪ್ಕೋತಾಳೆ ಅಂತ. ಅದ್ ಹೇಗೆ ಹೇಳ್ತೀರಾ? ಅದು ಸೇವಂತಿ, ಮೀರಾ ಮಾತಾಡೋದ್ ನೋಡಿದ್ರೆ ಗೊತ್ತಾಗಲ್ವಾ ಅವಳಿಗೆ ನಮ್ಮ ಅರ್ಜುನ್ ಮೇಲೆ ಎಷ್ಟು ಅಭಿಮಾನ ಇದೆ, ಎಷ್ಟು ಗೌರವ ಇದೆ, ಎಷ್ಟು ಇಷ್ಟ ಇದೆ ಅಂತ. ಆ ನಂಬಿಕೆ ಮೇಲೆ ಹೇಳಿದೆ ಅಷ್ಟೇ. ಸೇವಂತಿ, ತಕ್ಷಣ ಈ ವಿಷಯನ ಮುಂದುವರ್ಸೋಣ. ಮೀರಾ ಹತ್ರ ನೇರವಾಗಿ ಕೇಳೋಣ. ಇಲ್ಲ ಅಂದ್ರೆ ಆಮೇಲೆ ಅವಳ ಅಭಿಪ್ರಾಯ ಬದಲಾಗೋದ್ರೆ ತುಂಬಾ ಕಷ್ಟ. ಆದ್ರೆ ಅವಳು ಇನ್ನೊಂದು ವಿಷಯ ಹೇಳಿದ್ಲು ಅತ್ತೆ. ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಅದು ನನಗೆ ತುಂಬಾ ಕಷ್ಟದ ತೀರ್ಮಾನ. ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸೇವಂತಿ, ಏನಾದ್ರೂ ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಸೇವಂತಿ. ಸೇವಂತಿ, ನೀನು ಇಲ್ಲಿವರೆಗೂ ಬಂದು ಈಗ ಹಿಂದೇಟ್ ಹಾಕಿದ್ರೆ ಹೇಗಮ್ಮ? ಅದ್ ಸರಿ, ಅವಳೇನಂದ್ಲು? ಅರ್ಜುನ್ ಸರ್ಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅಂದ್ರೆ ನಾನು ಅವ್ರಿಗೆ ಡಿವೋರ್ಸ್ ಕೊಡ್ಬೇಕಂತೆ. ಮದ್ವೆ ಆಗ್ತಿರೋರ್ಗೆ ಮೊದಲನೇ ಹೆಂಡತಿ ಇರ್ಬೇಕಾದ್ರೆ 2ನೇ ಮದ್ವೆ ಮಾಡಿಸೋದು ಕಾನೂನು ಪ್ರಕಾರ ತಪ್ಪು ಅಂತ ಹೇಳಿದ್ಲು. ಯಾವುದೇ ಕಥೆ ಅಂತ ಅನ್ಕೊಂಡು ಈ ತರ ಉತ್ತರ ಕೊಟ್ಟಿದ್ದಾಳೆ. ಅಂಥದ್ರಲ್ಲಿ ಅವಳೇ 2ನೇ ಮದ್ವೆ ಮಾಡ್ಕೋಬೇಕು ಅಂತ ಬಂದಾಗ ಅವಳ ನಿರ್ಧಾರ ಇನ್ನೂ ದೃಢವಾಗುತ್ತೆ ಅತ್ತೆ. ನೋಡಿ, ಈಗ ನಾನು ಅರ್ಜುನ್ ಸರ್ಗೆ ಡೈವರ್ಸ್ ಕೊಟ್ರೆ ಮಾತ್ರ ಅವಳನ್ನ 2ನೇ ಮದ್ವೆಗೆ ಒಪ್ಸೋದಕ್ಕೆ ಸಾಧ್ಯ. ಈ ಮೀರಾ ಒಂದ್ಸಲ ಗುರಿ ಇಟ್ಟು ಅದ್ ಬೇಕು ಅಂತ ಅಂದ್ರೆ ಅದ್ ಸಿಗೋ ತನಕ ಬಿಡಲ್ಲ. ನಿಮ್ ಮಗನ ನಾನು ಮದ್ವೆ ಆದ್ಮೇಲೆ ಅವ್ರು ಬರೀ ನನ್ನವ್ರಾಗ ಮಾತ್ರ ಇರ್ಬೇಕು, ಬೇರೆ ಯಾರು ಹಕ್ ಚಲಾಯಿಸಬಾರ್ದು ಆಂಟಿ. ಅದಕ್ಕೆ ಪ್ಲಾನ್ ಮಾಡಿದ್ದೀನಿ. ಓಹೋ, ಮೀರಾ ಆಗ್ಲೇ ಹೇಳಿದ್ದು ಇದೇನಾ? ಅವಳು ನನ್ಗಿಂತ 4 ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಿದ್ದಾಳೆ. ಭಲೇ ಕಿಲಾಡಿ ಅವಳು. ಸೇವಂತಿ, ಮೀರಾ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಲ್ವಾ? ಅರ್ಜುನ್ಗೆ ನೀನ್ ಡಿವೋರ್ಸ್ ಕೊಡದೆ ಅವ್ನು ಇನ್ನೊಂದು ಮದ್ವೆ ಆದ್ರೆ ಕಾನೂನು ಪ್ರಕಾರ ಅದು ತಪ್ಪು ತಾನೆ? ಲಾಯರ್ ಆಗಿ ನನ್ಗಿಂತ ಚೆನ್ನಾಗಿ ನಿನ್ಗೆ ಗೊತ್ತಿರ್ಬೇಕಪ್ಪ. ಈ ಮನೆ ಸೊಸೆಯಾಗಿ ನೀವ್ ಹೇಳಿದ್ ನನಗೆ ಅರ್ಥ ಆಗುತ್ತೆ ಅತ್ತೆ. ಒಂದ್ ಹೆಣ್ಣಾಗಿ, ಒಬ್ಬ ಹೆಂಡತಿಯಾಗಿ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡಿಸ್ಬೇಕು ಅಂತಂದ್ರೆ, ಕಾನೂನು ಪ್ರಕಾರ ಅವರಿಂದ ದೂರ ಆಗ್ಬೇಕು ಅಂತಂದ್ರೆ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಈ ಮನೆತನಕ್ಕೆ ಒಳ್ಳೇದಾಗ್ಬೇಕು, ಅರ್ಜುನ್ ಸರ್ ವಂಶ ಬೆಳಿಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ 2ನೇ ಮದ್ವೆ ಮಾಡಿಸೋದಕ್ಕೆ ನಾನು ಒಪ್ಕೊಂಡೆ. ನಾನೇ ಖುದ್ದಾಗಿ ಅವ್ರಿಗೆ 2ನೇ ಮದ್ವೆ ಮಾಡಿಸ್ತೀನಿ ಅಂತ ನಿಮಗ್ ಮಾತು ಕೊಟ್ಟೆ. ಆದ್ರೆ ನನ್ ಗಂಡನ್ ನಾನು ಡಿವೋರ್ಸ್ ಕೊಡ್ಬೇಕು ಅನ್ನೋ ವಿಷಯ ನನ್ ತಲೆಗೆ ಬಂದಿರ್ಲಿಲ್ಲ. ಅವ್ರಿಗಿನ್ನೊಂದು ಮದ್ವೆ ಮಾಡಿಸಿ ನಾನು ಅವ್ರ ಜೊತೆಗೆ ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರಿಗೆ 2ನೇ ಮದ್ವೆ ಆಗ್ಬೇಕು ಅಂತಂದ್ರೆ ಅವರಿಂದ ನಾನು ಶಾಶ್ವತವಾಗಿ ದೂರ ಹೋಗ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ಕಷ್ಟ ಆಗ್ತಿದೆ ಅತ್ತೆ, ನನ್ನ ಕೈಲಾಗ್ತಿಲ್ಲ. ಸೇವಂತಿ, ಇಲ್ಲಿ ನೋಡು, ನಿನ್ನ ಆತಂಕ ಏನು ಅಂತ ನನಗೂ ಅರ್ಥ ಆಗ್ತಿದೆ. ಇಂಥ ನಿರ್ಧಾರ ತಗೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು.
ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸೇವಂತಿ. ಈ ಮನೆಗೆ ಒಳ್ಳೇದಾಗ್ಬೇಕು, ಅರ್ಜುನ್ ವಂಶ ಬೆಳಿಬೇಕು ಅಂತ ನಾನು ಆಸೆ ಪಟ್ಟೆ. ಅರ್ಜುನ್ ಸಂತೋಷವಾಗಿರ್ಬೇಕು, ನನ್ನ ಆಸೆ ಕೈಗೂಡ್ಬೇಕು ಅಂದ್ರೆ ಅದು ನಿನ್ ಕೈಲಿದೆ ಸೇವಂತಿ. ನೋಡು, ನೀನು ಈ ಮನೆಗೆ ದೇವರಿದ್ದಾಗೆ. ನೀನು ಅಂದ್ರೆ ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಸೇವಂತಿ. ಹಾಗಂತ ಸೇವಂತಿ ನಿನ್ಗೆ ಅನ್ಯಾಯ ಆಗೋದಕ್ಕೆ ನಾನು ಖಂಡಿತ ಬಿಡಲ್ಲ, ನನ್ನ ಮನ್ಸು ಒಪ್ಪಲ್ಲ. ಹಾಗೆ ಮೀರಾ ಹೇಳ್ತಾ ಇರೋದು ತಪ್ಪು ಅಂತಾನು ಹೇಳಕ್ ಆಗಲ್ವಲ್ಲ ಸೇವಂತಿ. ಸೇವಂತಿ, ಮೀರಾ ಈಗಿನ ಕಾಲದ ಹುಡುಗಿ, ಅವಳಿಗೂ ಅವಳ ಭವಿಷ್ಯದ ಬಗ್ಗೆ, ಮಗು ಭವಿಷ್ಯದ ಬಗ್ಗೆ ಯೋಚನೆ ಇರುತ್ತಲ್ವಾ. ಅವಳು ಆ ರೀತಿ ಯೋಚನೆ ಮಾಡೋದು ತಪ್ಪೇನಲ್ವಲ್ಲ ಸೇವಂತಿ. ಇದು ಸಹಜ ಅಲ್ವಾ? ಸೇವಂತಿ ಸೇವಂತಿ, ನೀನ್ ಕಣ್ಣೀರ್ ಹಾಕ್ಬೇಡಮ್ಮ. ನೀನ್ ಕಣ್ಣೀರ್ ಹಾಕಿದ್ರೆ ಖಂಡಿತವಾಗ್ಲೂ ಈ ಮನೆಗೆ ಒಳ್ಳೇದಾಗಲ್ಲ. ನೀನು ಈ ಮನೆ ಮಹಾಲಕ್ಷ್ಮಿ ಸೇವಂತಿ. ಸೇವಂತಿ, ಹೋಗ್ಲಿ ಬಿಡಮ್ಮ. ನನ್ಗೆ ನಮ್ಮ ಅರ್ಜುನ್ ಮಗನ ಎತ್ತಾಡ್ಸೋ ಭಾಗ್ಯ ನನ್ಗಿಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ನೀನ್ ಈಗ್ಲೇ ಅರ್ಜುನ್ಗೆ ಇನ್ನೊಂದ್ ಮದ್ವೆ ಮಾಡೋ ಆಸೆನ ಕೈ ಬಿಟ್ಬಿಡು, ಆಯ್ತಾ? ಅತ್ತೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ನಿಮಗ್ ಮೊಮ್ಮಗು ಕೊಡೋದಕ್ಕಂತೂ ನನ್ನ ಕೈಲಿ ಆಗ್ಲಿಲ್ಲ. ಅರ್ಜುನ್ ಸರ್ಗಿನೊಂದು ಮದ್ವೆ ಮಾಡಿಸ್ಬಹುದು ಅನ್ನೋ ಆಸೆನಾದ್ರೂ ನಾನು ನಿಮ್ಗೆ ಈಡೇರಿಸ್ಕೊಡ್ತೀನಿ. ನನಗೆಷ್ಟೇ ಕಷ್ಟ ಆದ್ರೂ, ಎಷ್ಟೇ ಸಂಕಟ ಆದ್ರೂ, ಎಷ್ಟೇ ಹಿಂಸೆ ಆದ್ರೂ ನಿಮ್ಮ ಆಸೆನ ನೆರವೇರಿಸ್ಕೊಡ್ತೀನಿ. ಅಯ್ಯೋ ನನ್ ಬಂಗಾರ. ಸೇವಂತಿ, ನಿನ್ನಂತ ಸೊಸೆನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಈಗಿನ ಕಾಲದಲ್ಲಿ ಯಾವ ಹೆಂಡತಿ ತಾನೆ ತನ್ನ ಗಂಡಂಗೆ ಡಿವೋರ್ಸ್ ಕೊಟ್ಟು ಇನ್ನೊಂದು ಮದ್ವೆ ಮಾಡಿಸ್ತಾಳೆ? ಆ ಕೆಲ್ಸ ನೀನ್ ಮಾಡ್ತಿದ್ಯಾ. ನಿನ್ನಂತವ್ರು ಲಕ್ಷಕ್ಕೊಬ್ರು. ಅದ್ ಸರಿ ಸೇವಂತಿ, ಇದನ್ನ ನೀನ್ ಹೇಗ್ ಮುಂದುವರಿಸ್ತೀಯಾ? ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೊದಲು ನಾನು ಅರ್ಜುನ್ ಸರ್ಗೆ ಡಿವೋರ್ಸ್ ಕೊಡ್ತೀನಿ. ಸೇವಂತಿ, ನಿನ್ನ ಈ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯಲ್ಲ ಸೇವಂತಿ. ಸೇವಂತಿ, ಅರ್ಜುನ್ ಮೀರಾ ಮದ್ವೆನ ಹೇಗ್ ಮುಂದುವರಿಸ್ಬೇಕು ಅಂತ ನೀನ್ ಯೋಚನೆ ಮಾಡು. ನೀನ್ ಮುಂದೆ ಇದ್ರೆ ನಿನ್ ಹಿಂದೆ ನಾವು ಬರ್ತೀವಿ. ನೀನೇ ಮುಂದೆ ನಿಂತ್ ಮಾಡಿಸ್ಬೇಕು, ಆಯ್ತಾ? ನಾನೇನು ಡಿವೋರ್ಸ್ ಒಪ್ಕೋತೀನಿ, ಆದ್ರೆ ಅರ್ಜುನ್ ಸರ್ ಅದಕ್ಕೆ ಒಪ್ಬೇಕಲ್ಲ. ಸೇವಂತಿ, ಏನು ಕಾರಣ ಇಲ್ಲದೆ ಡಿವೋರ್ಸ್ ಕೊಡ್ಬೇಕು ಅಂದ್ರೆ ಅರ್ಜುನ ಒಪ್ಕೋತಾನ? ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಅವ್ನ್ಗೆ ಯಾವ್ದನ್ನು ಅರ್ಥ ಮಾಡಿಸಿ ಹೇಳೋದಕ್ಕಾಗಲ್ಲ. ಇದಕ್ಕೆಲ್ಲ ನೀನೇ ಬೇರೆ ದಾರಿ ಹುಡುಕ್ಬೇಕಪ್ಪ. ಸೇವಂತಿ, ನಾವು ಅನ್ಕೊಂಡಿದ್ದು ಮಾಡಕ್ಕಾಗದೇ ಇದ್ದಾಗ ನಾವು ಬೇರೆ ದಾರಿ ಹುಡುಕಿ ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಒಂದ್ ದಾರಿ ಇದ್ದೇ ಇರುತ್ತೆ. ನೀನು ಕ್ರಿಮಿನಲ್ ಲಾಯರ್, ನನ್ಗಿಂತ ಚೆನ್ನಾಗಿ ನಿನ್ಗೆ ಗೊತ್ತಿರ್ಬೇಕು. ಹಾ